ಸಮಸ್ತ ನಾಡ ಜನತೆಗೆ ನಮಸ್ಕಾರಗಳು. ಇವತ್ತು ನಾವು ಎಷ್ಟು ಖುಷಿ ಅದೇವ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಖುಷಿ ಅದೀವ್ರಿ ನಾವು. ಈ ಖುಷಿಗೆ ಕಾರಣ ಏನಂತ ಹೇಳಿದ್ರೆ ನಮಗೆ ಯೂಟ್ಯೂಬ್ ಲಿಂತ್ರ ಸಿಕ್ಕಾಪಟ್ಟಿ ದುಡ್ಡು ಬಂದೈತಿ. ಎಲ್ಲ ಸುಮ್ಮನಂತೂ ಸಿಕ್ಕಾಪಟ್ಟಿ ಖುಷಿ ಅದಾಳೆ. ದೊಡ್ಡವ್ರಿಗೆಲ್ಲ ನಮಸ್ಕಾರ, ಚಿಕ್ಕರಿಗೆಲ್ಲ ಹಾಯ್ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಫಸ್ಟ್ ಗ್ಯಾಸ್ನಾಗ ಕ್ಲೀನಾಗಿ ಒರೆಸ್ಕೊಂಡು ಚಾಕ್ ಇಡ್ತೀನಿ ರೀ. ಇವಾಗ ನೋಡ್ರಿ, ಇಲ್ಲಿ ಒಂದು ಸೈಡ್ ಚಾಕ್ ಇಟ್ಟೀನಿ ರೀ, ಒಂದು ಸೈಡ್ ಹಾಲು ಬಿಸಿ ಇಟ್ಟೀನಿ ರೀ. ಸೊ ಇವಾಗಂದ್ರೆ ಅದನ್ನೆಲ್ಲ ಮಾಡಿಟ್ಟೆ ರೀ. ಇವಾಗ ಅದ್ರಿಂದ ನಾನು ಅಡುಗೆ ಮಾಡಾಕತ್ತೀನಿ ರೀ ಮಧ್ಯಾಹ್ನ ಊಟಕ್ಕೆ. ಈಗ ನೋಡ್ರಿ, ಇಲ್ಲಿ ಅನ್ನಕ್ಕೆ ಇಟ್ಟೇನಿ ರೀ. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಸಾರು ಮಾಡಕ್ಕೆ ಇಲ್ಲೆಲ್ಲ ಹೆಚ್ಚಿಟ್ಕೊಂಡೇನಿ ರೀ. ಸಾನಿಯಾ, ಇದು ಯಾವ ತಿಂಗಳ? ಏಪ್ರಿಲ್ ಫಸ್ಟ್ ಇವತ್ತು. ಅಂದ್ರೆ ಏಪ್ರಿಲ್ ಫೂಲ್ ಮಾಡೋ ದಿನ ಇವತ್ತು. ಸುಮ್ಮನಿಲ್ಲಿ ಏಪ್ರಿಲ್ ಫೂಲ್ ಮಾಡಕ್ಕೆ ಟ್ರೈ ಮಾಡಕತ್ತಾಳೆ. ಎಷ್ಟು ಸಕ್ಸಸ್ ಆಕೈತಿ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹಚ್ಚ ಫೋನ್, ನಿಮ್ಮ ಊರಿಗೆ ಫೋನ್ ಹಚ್ಚ, ನಾವಿಲ್ಲಿ ಬಂದೇವು ಅಂಥೇಳಿ. ಯಾರಿಗಾರ ಗಾಡಿ ಕಟ್ಕೊಳಿಸ್ರಿ, ನಮ್ಮ ಕೈಯಲ್ಲಿ ಬಸ್ ಭಾಳ ಲೇಟ್ ಐತೆ ಅಂಥೇಳಿ. ನೋಡೋಣ ಅವ್ರ ರಿಯಾಕ್ಷನ್ ಏನಿರ್ತೈತಿ. ಅದನ್ನ ಹೇಳ್ಬೇಕು. ನಾವು ಬೆಳಿಗ್ಗೆ ಬಂದೇವಿ. ಈಗ ಒಂದು ವಾರ ಸಾಲಿಂತೂ ಸೂಟಿ ಐತಿ. ನಮಗೂ ಮಾಡೋಕ್ಕೇನು ಕೆಲಸ ಇಲ್ಲ. ನನಗಂತೂ ಮೊದಲೇ ಇಲ್ಲ ಅಂಥೇಳಿ. ನನಗಂದ್ರೆ ನನಗೆ, ನಿನಗಲ್ಲ. ನಿನಗೆ ಅಷ್ಟು ಗೊತ್ತಾಗಲ್ಲ. ನಿನಗೆ ಅಂತ ಹೇಳಿದ್ರೆ ಅರ್ಥ ಬೇರೆ ಬೇರೆ ಆಕೈತಿ. ನಿನಗಂದ್ರೆ ನಿನಗೆ, ನನಗಂದ್ರೆ ನನಗೆ. ನನಗೇನು ಕೆಲಸ ಇಲ್ಲ ಅಂಥೇಳಿ ನೀನು ಹಚ್ಚ. ನಿಮ್ಮ ಮಾಮಗೆ ಹಚ್ಚ. ಗನಿದ ಮನಿದ ನನಗೆ ಗೊತ್ತಿಲ್ಲ. ಅದು ನಿನಗೆ ನಿಮ್ಮ ಊರಾಗಿನ ನಂಬರ್ ಇಲ್ಲ, ನೆನಪಿರ್ಬೇಕು. ಇಲ್ಲ ಇಲ್ಲಿ ನೋಡಿದ್ ಏನಾಯ್ತು ಸಿಗ್ಲಿ ನಂಬರ್? ಒಂದಿನ ಸ್ಟಡಿ ಇದ್ರಾಗೈತೆ ನಂಬರ್ ಕೊಡ್ತೀನಂತೆ. ರೆಡಿ, ಕಾಲ್ ಮಾಡಿ. ಸಿಮ್ 2 ನೋಡು. ಸಿಮ್ 2 ಯಾಕಂತ ಹೇಳಿದ್ರೆ ಅದು ಹೊಸ ನಂಬರ್. ಸುಮ್ಮನಿರ್ಬೇಕು ತಮ್ಮನ್ನ. ಚುಬ್ಬಟ್ ನಮಸ್ಕಾರ. ನಾನು ಏಪ್ರಿಲ್ ಫೂಲ್ ರೀ ಇವತ್ತು. ಏಪ್ರಿಲ್ ಫೂಲ್ ಮಾಡೋಕ್ಕೆ ಪ್ರಯತ್ನ ಪಡಾಕತ್ತೀವಿ. ಹಲೋ ಸೀಮಾ, ಏನು ಮಕ್ಕೊಂಡೇನಿಲ್ಲ? ಇನ್ನು ಯಾಕೆ ಆರಾಮಿಲ್ಲನ? ಹೌದನ? ಅಲ್ಲ ಮಕ್ಕ ಕಲಿ ಎಲ್ಲ ಹೋಗ್ಯಾನ? ಇಲ್ಲ ಕಾದ್ರನ ಫೋನ್ ಹಚ್ಚಿದ್ದ. ಇದೇನು ತೊಟ್ಲದ್ದು ನಾಡ್ದ್ರಾಗ ಇಟ್ಕೊಂಬಿಟ್ಟು ಬಿಡ್ತೀವಿ, ಬಂದ್ಬಿಡು ನೀ ಅಂತಂದು ಹೇಳ್ದೆ. ಅದಕ್ಕೆ ಬರಾಕತ್ತೀವಿ. ಇಲ್ಲಿ ಇದು ಡೈರೆಕ್ಟ್ ಬಸ್ಸಿಗೆ ಬಂದೀನಿ ನಾ ಬೆಳಿಗ್ಗೆ. ಅಲ್ಲಿ ಮುಂಡ್ರಿಗೆ ಒಳಗೆ ಅದೀನಿ ನಾನು. ಇಲ್ಲಿ ಅದು ಬಸ್ಸ ಇಲ್ಲ ಅಲ್ಲೇ. ಬಸ್ ಏನೋ ಇವತ್ತೇನೋ ಸ್ಟ್ರೈಕ್ ಮಾಡ್ಯಾರಂತ, ಬಸ್ ಇಲ್ಲ ಅಂತ. ಅದಕ್ಕೆ ಕಲಿಕಾಯಿ ಗಾಡಿ ಕೊಟ್ಟು ಕಳಿಸ್ತೇನ? ಕಲಿದ ಐತೇನಿಲ್ಲ ಮನ್ಯಾಗಿಲ್ಲ ನೀ? ಅವನ ಹೌದನ? ಹೌದಾ? ಮಾಮ ನಾನು ಅದ ನಾನು ಕಲಿ ಅದಾನಂತ ಅಂತ ಅವ್ನು ಬರ್ತಾನೆ ಲಗೋನ ಅಂತೇಳಿ ಗನಿ ಕರ್ಕೊಂಡು ಹಚ್ಚಿದೆ. ಹೌದು ಬಿಡ. ನೋಡ್ತೀನಿ ತಡಿ. ನಾನು ಈಗೇನು ಮಕ್ಕೊಂದಿರ್ತಾನೆ ಬಿಡ, ಅವ್ನು ಎದ್ದು ಹೋಗಿರಂಗಿಲ್ಲ ಮನ್ಯಾಗ ಅಂತೇಳಿ ಹಚ್ಚಿದ್ದೆ ನಾನು ನಿನಗ. ಹೌದಾ? ಸೀಮಾ
ಸೀಮಾ ಸೀಮಾ ಏಪ್ರಿಲ್ ಫೂಲ್. ಏಪ್ರಿಲ್ ಫೋನ್ ಮಾಡಿದ್ವಿ ನೋಡಿ ನಿಮ್ ತಂಗಿಗೆ ಇವತ್ತ. ಹೇಳ ಮೇಲೆ ಹೌದನ. ನಾನ್ ಸೀಮಾನ ಫೂಲ್ ಆಗತ್ತಡಿ ಸೀಮಾಗ ಮಾಡಿದ್ರ ಮತ್ ಲಕ್ಕಿಗೆ ಹಚ್ಚಿ ನಾನು. ಆತಪ್ಪ ಮಕ್ಕರ್ ಮಕ್ಕರಿ. ಹೌದನ. ನಮ್ಮ ರೋಜಾ ಅದಾರನ. ಇರ್ಲಿ ತಗೋ ಇರ್ಲಿ. ಆತ್ ತಗೋಪ್ಪ ಮುಖರ್ಲೆ. ಸುಮ್ಮನೆ ಒಬ್ಬರಿಗಂತೂ ಫೂಲ್ ಮಾಡಿದ್ವಿ, ಪರ್ಫೆಕ್ಟ್ ಫೂಲ್ ಮಾಡಿದ್ವಿ. ಈಗ ನಿಮ್ಮ ಮಾಮಿಗೆ ಫೋನ್ ಹಚ್ಚಿಗೆ. ಹೌದ್ರಿ. ಹಾಂ ಫೂಲ್ ಅಂದ್ರೆ ಏನು ಮಾಡಿ ನೀನೆ? ಹೂ ಎಲ್ಲಿ ಇವ್ರದ್ದು ಬಿಡ ಮಮ್ಮಿ ಇದೆ. ಇವ್ರದ್ದು ನಮ್ಮ ಮನೆಯವ್ರದ್ದು ಇದೆ. ಆರಾಮದೇನ್. ಚಾ ಕುಡಿದ್ರೆ? ಹೌದನ. ಮಾಮ ಎಲ್ಲೋಗೈತೆ? ಹೌದನ. ಫೋಟೋ ಚಲೋ ಆಗ್ಯಾವ ಮಮ್ಮಿ. ನಾ ಬರಾಕತ್ತೀವ ಇವತ್ತ. ಹ್ಮ್ ಇಲ್ಲ ಅದ್ರದ್ದು ಹಂಗಲ್ಲ. ಕಾದರ್ ಫೋನ್ ಹಚ್ಚಿದ್ನ. ಇದು ನಾಳೆನ ಮಾಡೋದು ಇಟ್ಕೊಂಡ್ಬಿಡ್ತೀವ ಬಂದ್ಬಿಡ್ರಿ ನೀವು ಅಂತಂದ್ ಹೇಳಿ. ಅದಕ್ಕ ನೀನು ಫೋನ್ ಹಚ್ಚಿ ಆಮೇಲೆ ನಾನು ಮಾಮಿಗೆ ಫೋನ್ ಹಚ್ತೀನಿ ಅಂತಂದು ಈಗ ಬೆಳಿಗ್ಗೆ ಫೋನ್ ಹಚ್ಚಿದ್ನ ಅವ್ನ. ಅನ್ಕಂದ್ರೆ ಬಂದ ಬಿಡ್ತೀವಿ ತಡಿಪ ಅಂತಂದ್ ಹೇಳಿ ನಾವು ಈಗ ಎಲ್ಲ ರೆಡಿಯಾಗಿ ಬಂದೀವಿ. ನಾವು ಡೈರೆಕ್ಟ್ ಬಸ್ಸಿಗೆ ಮುಂಡ್ರಿಗೊಳಗೆ ಅದೀವಿ ನಾವು. ನಾಳೆ ಮಾಡ್ತಾನಂತ. ಇವತ್ ಬರ್ರಿ ಬಂದ್ ಕುಳಿಗಂದ್ರ ಎಲ್ಲಾ ಏರ್ಪಾಟ್ ಮಾಡಾನಂತ. ಮತ್ತಾಕಿ ರೇಷ್ಮಾ ಇವತ್ತ ನಾಳೆ ಮಾಡನ್ ತಗೊಂತಂದ್ ಹೇಳಕತ್ತಾಳ ಅಂತಂದ್ ಹೇಳಿದ್ನ ಅವ್ನ. ಏನಾಯ್ತ ನಮಗ್ ಗೊತ್ತಿಲ್ಲ. ಅಲ್ಲಿ ಬಂದ್ಮೇಲೆ ಗೊತ್ತಾಗ್ದತ್ತಾಗ ಏನ್ ಅನ್ನದ. ಆರಾಮ್ ಐತಂತ. ಹಂಗೇನಿಲ್ಲ. ಇದ್ರ ಮಾಡೋದನ ಅವ್ರು ಅರ್ಜೆಂಟ್ ಮಾಡಾಕತ್ತಾರ. ಎದಕ್ಕೈತೇನ ಇಲ್ಲಿ ಬಂದ್ಮೇಲೆ ಹೇಳ್ತೀನಿ ತಗೊಂತಂದ್ ಹೇಳಿ ಇಟ್ಟ ಅವ್ನ ಫೋನ್. ಅದಕ್ಕ ನಾವ್ ಇಲ್ಲ ಅಲ್ಲೇ ಹಡಗಲ್ಗೆ ಬರಾಕತ್ತಿ. ಇಲ್ಲಿ ಮುಂಡ್ರಿಗೊಳಗ ಅದೀವಿ. ಮುಂಡ್ರಿಗೆ ಬಸ್ಸ ಇಲ್ಲ ಅಂತವಾ. ಇವತ್ತೇನ ಸ್ಟ್ರೈಕ್ ಐತಂತೆ. ಅದ್ರ ಸಂಬಂಧ ಮಾಮಗ ಫೋನ್ ಹಚ್ಚಿ ಹೇಳಿದ್ರ ತಡಿ ಕಲ್ಲಿಗೆ ಗನಿ ಕಳಿಸ್ತಾರ ಗಾಡಿ ಕೊಟ್ಟ ಅಂತೇಳಿ ನಾನ್ ಫೋನ್ ಹಚ್ಚಿದ್ದೆ. ನಿನಗ ಮಾಮಗ ಹಚ್ಚಿದ್ದೇನೆ ಎತ್ಲಿಲ್ ಮಾಮ. ಹೌದ ನಿನಗ ಮನ್ಯಾಗ ಅದಾನ ಅಂತೇಳಿ ನಿನಗ ಹಚ್ಚಿದ್ದೆ ನಾನ. ಏ ಮಾಮಿ ಏಪ್ರಿಲ್ ಫೂಲ್. ಗೊತ್ತೈತ ನಿನಗ? ಹೌದನ. ಏಪ್ರಿಲ್ ಫಸ್ಟ್ ಇವತ್ತ. ಹೌದನ. ಇಲ್ಲ ಸೀಮಾಗ ಮಾಡಿದ್ದೆ ಫಸ್ಟ್. ಆಮೇಲೆ ನೀನು ಮಾಡ. ಸಾನಿಯಾ ಮದರ್ಸಕ್ ಹೋಗಿ ಬಂದೆಮ್ಮ. ನಮ್ಮ ಸಾನಿಯಾ ನೋಡ್ರಿಪ್ಪ ಮದರ್ಸಕ್ ಹೋಗಿ ಬಂದ್ಲರಿ. ಮತ್ತು ಬಾಂಡೆ ತೊಳೆದ್ಲರಿ ನನ್ನ ಜೋಡಿ. ಮತ್ತು ಇವಾಗ ಏನು ಮಾಡಾಕತ್ತಪ್ಪ ಅಂತ ಹೇಳಿದ್ರ ಅರ್ಬಿ ಎಲ್ಲ ಮರ್ಚಿ ಒಳಗಡೆ ಆತ ನೋಡ್ರಿ. ತಮ್ಮನ್ನ ಮನ್ಯಾಗ ಅದಾಳ. ಹೌದು. ಆದ್ರೆ ಎಲ್ಲದ ಅಂತ ಕೇಳಿದೆ ನಾನು. ಏನು ದೊಡ್ಡ ಮಹಾ ಫೋಲ್ಡ್ ಮಾಡಾಕತ್ತಾಳಿಕೆ. ಇವತ್ತು ನೋಡ್ರಿಪ್ಪ ನಾವು ರಾತ್ರಿ ನೈಟ್ ಊಟಕ್ಕೆ ಏನು ಮಾಡಾಕತ್ತೀವಪ್ಪ ಅಂತ ಹೇಳಿದ್ರೆ ಕುರಿ ಬೋಟಿ ಪಲ್ಯ ಮಾಡಾಕತ್ತೀವ್ರಿ. ಇಲ್ಲೆಲ್ಲ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡೇನ್ರಿ. ಬಿಸಿನೀರೊಳಗೆ ತೊಳಿಬೇಕ್ರಿ. ಇದನ್ನ ಒಂದು 2-3 ನೀರಲ್ಲ ಒಂದು 5-6 ನೀರಲ್ಲಿ ತೊಳೆದ್ರೆ ಇದು ಕ್ಲೀನ್ ಆಗ್ತತ್ರಿ. ಫಸ್ಟ್ ಕ್ಲೀನಾಗಿ ತೊಳೆದಿಟ್ಟಿನ್ರಿ. ಆಮೇಲೆ ಇದನ್ನು ಉಳ್ಳಾಗಡ್ಡಿ ಹೆಚ್ಕೊಂಡೇನ್ರಿ 1-2. ಆಮೇಲೆ ಕೊತ್ತಂಬರಿ, ಇಲ್ಲಿ ಪಲಾವ್ ಎಲೆ ತೊಗೊಂಡಿನ್ರಿ, ಏಲಕ್ಕಿ ತೊಗೊಂಡಿನ್ರಿ, ಆಮೇಲೆ ಸ್ವಲ್ಪ ಚಕ್ಕಿ ತೊಗೊಂಡಿನಿ, ಲವಂಗ ತೊಗೊಂಡಿನ್ರಿ. ಆಮೇಲೆ ಇಲ್ಲಿ ಒಣ ಮಸಾಲೆ ಪುಡಿ ರೀ, ಧನಿಯಾ ಪೌಡ್ರು ರೀ, ಇದು ಗರಂ ಮಸಾಲೆ ರೀ, ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಬೇಕ್ರಿ. ಇದನ್ನು ಹೆಂಗೆ ಮಾಡಾಕತ್ತೀನಪ್ಪ ಅಂತ ಹೇಳಿದ್ರೆ ಗಟ್ಟೆಗೆ ಹಂಗೆ ಪಲ್ಯಗತ್ತೆ ಮಾಡಾಕತ್ತೀನಿ ರೀ. ಇದಕ್ಕೇನು ಕೊಬ್ಬರಿ ಗಿಬ್ರಿ ಯೂಸ್ ಮಾಡಾಕತ್ತಿಲ್ಲ ರೀ ನಾನು. ಭಾಳ ಟೇಸ್ಟ್ ಆಗ್ತದೆ ನೋಡ್ರಿಪ್ಪ ಇದಂತ್ರ. ಇದು ತೊಳೆದ ತಕ್ಷಣ ನಾ ಏನು ಮಾಡಿದ್ನಪ್ಪ ಅಂತ ಹೇಳಿದ್ರೆ ಒಂದು ಕುಕ್ಕರ್ ಒಳಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ರೀ. ಕುದ್ದಾದ್ಮೇಲೆ ಇದು ಈ ಥರ ಹೆಚ್ಕೊಳಕ್ಕೆ ಬರ್ತೈತಿ. ಇದು ಹಸಿದಾಗ ಹೆಚ್ಕೊಳಕ್ಕೆ ಬರಂಗಿಲ್ಲ ರೀ. ಅದನ್ನ ಫಸ್ಟ್ ಕುಕ್ಕರ್ ಒಳಗೆ ಕುದಿಸ್ಕೊಂಡಿದ್ದು ನೋಡ್ರಿ ನಾನು. ಈಗ ನೋಡ್ರಿ ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಇಟ್ಟಿದ್ದೆ ರೀ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಉಳ್ಳಾಗಡ್ಡಿ ಹಾಕೊಂಡು ಇದನ್ನು ಫ್ರೈ ಮಾಡ್ಕೊಳಕತ್ತೇನೆ ರೀ. ಇವಾಗ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಇದಕ್ಕೆ
ಮತ್ತು ಧನಿಯಾ ಪೌಡ್ರ್ ಹಾಕೀನಿ, ಗರಂ ಮಸಾಲ ರೀ, ಪೆಪ್ಪರ್ ಪೌಡ್ರಿ, ಅರಶಿನ, ಖಾರ, ಉಪ್ಪು ಎಲ್ಲ ಹಾಕಿದನ ಇವಾಗ ಪಲ್ಯ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಅದೆಲ್ಲ ಮಸಾಲೆ ಒಳಗೆ ಇದನ್ನು ಬೋಟಿ ಹಾಕಿದ್ದೀರಿ. ಹಾಕಿ ಇದನ್ನು ನೀರು ಹಾಕ್ಲಿಲ್ದಂಗೆ ಕೈಯಾಡಕತ್ತೀನಿ ರೀ ಎಣ್ಣೆ ಒಳಗನ. ಸೊ ನೋಡ್ರಿಪ್ಪ ಇವಾಗಂತೂ ಪಲ್ಯ ರೆಡಿ ಆತ್ರಿ. ಇದನ್ನು ತಳಗೆ ಇಳಿಸೀನಿ ರೀ. ಇವಾಗ ಇದು ಊಟಕ್ಕೆ ಕರೆಕ್ಟಾಗಿ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ನಮ್ಮ ತಮ್ಮನ ಮಕ್ಕೊಂದಳ್ರಿ. ಊಟ ಮಾಡಿ ಯಾಕೆ ಯಾಕೆ ಸುಸ್ತಾಕತ್ತಿತ್ತಂತ್ರಿ ಗುಳಿಗೆ ತೊಗೊಂಡು ಮಕ್ಕೊಂದ್ಲರಿ. ಸಾನಿಯಾ ಅದಕ್ಕೇನು ಮಾಡಕತ್ತೀನಿ ನೀನು? ನಾನು ಅದಕ್ಕೆ ಇಂಗ್ಲೀಷ್ ಕಲ್ಸಾಕತ್ತೀನಿ. ಇಂಗ್ಲೀಷ್ ಕಲ್ಸಾಕತ್ತೇನ? ಬೇಡ ಬೇಡ ಕನ್ನಡನ ಮಾತಾಡ್ಲದ. ಅದಕ್ಕೇನು ಮಾತಾಡಕ್ಕೆ ಬರೋದಿಲ್ಲ. ಮತ್ತೆ ಇಂಗ್ಲೀಷ್ ಕಲ್ಸಾಕತ್ತೀನಿ ಅಂತ ನೀನ ಹೇಳ್ತೀಯಲ್ಲ, ಅದು ಅರ್ಥ ಮಾಡ್ಕೊಂತಿರ್ತೀನಿ. ಹೌದಿಲ್ಲ? ಐಸ್ ಬಂತ ಈಗ? ಕೊಟ್ಟು 2 ಬುಟ್ಟೆ ಕೊಟ್ಟೋದ್ರನ ಚೀಲಕ್ಕೆ ಹಾಕಿಸ್ಬಿಡ್ಬೇಕಾಯ್ತು ಸುಮ್ಮನೆ ಇದನ್ನ. ಸಮಸ್ತ ನಾಡು ಜನತೆಗೆ ನಮಸ್ಕಾರಗಳು. ಇವತ್ತು ನಾವು ಎಷ್ಟು ಖುಷಿ ಅದೇವ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಖುಷಿ ಅದೀವ್ರಿ ನಾವು. ಈ ಖುಷಿಗೆ ಕಾರಣ ಏನಂತ ಹೇಳಿದ್ರೆ ನಮಗೆ ಯೂಟ್ಯೂಬ್ಲಿಂತ್ರ ಸಿಕ್ಕಾಪಟ್ಟಿ ದುಡ್ಡು ಬಂದೈತಿ. ಎಲ್ಲ ಸುಮ್ಮನೆ ಸಿಕ್ಕಾಪಟ್ಟಿ ಖುಷಿ ಅದಾಳೆ. ನಮ್ದು ಬರೀ ಒಂದು ವಿಡಿಯೋ ವೈರಲ್ ಆತ. ಹೌದ್ರಿ? ಅದ 25 ಲಕ್ಷ ಮಂದಿ ಮಟ್ಟ ಅದ ವಿಡಿಯೋ ಹೋಗೈತಿ. ಅಷ್ಟ್ ಮಂದಿ ನೋಡ್ಯಾರ. ಹೌದ್ರಿ. ಸೊ ನನಗ ಇದ ಕನಸು ಮನಸ್ಸಿನಾಗು ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ರೊಕ್ಕ ಬರ್ತೈತೆ ಅಂತ ಹೇಳಿ. ಅಷ್ಟ್ ರೊಕ್ಕ ಬಂತೆ, ಸಿಕ್ಕಾಪಟ್ಟಿ ರೊಕ್ಕ ಬಂತ. ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆಗೈತಿ. ಖುಷಿ ಅನ್ನೋದು ನನಗ ತಡ್ಕೊಳಕಾಗಲ್ದ, ತುಂಬಿ ತುಳ್ಕಾಗ್ತೈತಿ ಖುಷಿ ನನಗ. ಈ ಖುಷಿಗೆ ಎಲ್ಲಾ ಕಾರಣ ಯಾರಿಪ್ಪ ಅಂತಿದ್ರೆ ಫ್ರೆಂಡ್ಸ್, ನಿಮಗ ಬಿಟ್ರೆ ಮತ್ತಾರು ಕಾರಣ ಅಲ್ರಿ ಖುಷಿಗೆ. ಈ ಖುಷಿ ನಮಗ ಸಿಗ್ಬೇಕಂತ ಹೇಳಿದ್ರೆ ನೀವ ಕಾರಣ. ಬರೀ ನಮ್ದು ಒಂದು ವಿಡಿಯೋ ವೈರಲ್ ಆಗೈತಿ, ಅದ್ರ ಸಂಬಂಧ ಇಷ್ಟು ದುಡ್ಡು ಬಂತ. ಇನ್ ಎಲ್ಲಾ ವಿಡಿಯೋ ವೈರಲ್ ಆಗ್ಬಿಟ್ಟಿದ್ರಿ. ಸಿಕ್ಕಾಪಟ್ಟಿ ನಾವು ಅನ್ಕೊಳಕ್ ಆಗಂಗಿಲ್ಲ. ಅಷ್ಟ ನಾವು ದೊಡ್ಡ ಸೌಕಾರ ಆಕೇವಿ. ನಾವ್ ಏನೆಲ್ಲಾ ಅನ್ಕೊಂಡಿರ್ತೇವಲ್ಲ ಎಲ್ಲಾ ತಗೋಬಹುದು. ಸೊ ಇದಕ್ಕ ಕಾರಣ ಎಲ್ಲಾ ಯಾರಂತ ಹೇಳಿದ್ರ ಸುಮ್ಮನೆ ನಮ್ಮ ಬಂಧು ಬಳಗ ಅಂದ್ರ ನಮ್ ಸಬ್ಸ್ಕ್ರೈಬರ್ ಇದಕ್ ಕಾರಣ. ಈಗ ನಾವು ಬಂದೈತಿ ಅನ್ನಾಗತ್ತೀವಿ. ಎಷ್ಟು ಬಂದೈತಿ? ನಮ್ದ ಆ ವಿಡಿಯೋ ಎಷ್ಟು ಜನ ನೋಡ್ಯಾರಲ್ರಿ ಅಷ್ಟು ಬಂದೈತ್ರಿ. ಅಯ್ಯೋ 20 ಲಕ್ಷ ಮೊನ್ನೆ. ಈಗ ರೊಕ್ಕ ಅಂತೂ ಬಂತೆ. ಈಗ ಏನ್ ತಗೋಬೇಕ ಏನಿಲ್ಲ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕ. ಈ ಡಿಸ್ಕಸ್ ನಾವು ಓಪನ್ ಆಗಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು. ನಾವು ಈ ರೊಕ್ಕ ತಗೊಂಡ್ ಏನೆಲ್ಲಾ ಮಾಡ್ತೇವಿ, ಏನೆಲ್ಲ ತಗೊಂತೇವ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಬೇಕು. ಈಗ ನಮಗ ದುಡ್ಡು ಬಂದಿದ್ದ ಕಡಿಮೆ ಅಲ್ಲಿದ 20 ಲಕ್ಷ ರೂಪಾಯಿ ದೊಡ್ಡದಲ್ಲ. 20 ಲಕ್ಷ ಅಂತ ಹೇಳಿದ್ರೆ ನಿನ್ನ ಕೊಳ್ಳಾಗ ಒಂದ್ ನೆಕ್ಲೆಸ್ ಹಾಕೈತಿ. ನನಗಂತೂ ಅಂಗಿ ಬಾಳ ಇಲ್ಲ. ನನಗ ಸಿಕ್ಕಾಪಟ್ಟಿ ಅಂಗಿ ಹಾಕವು. ಮತ್ತೆ ಎಲ್ಲಾ ಆಕೈತಿ. ಅದಕ್ ನಾವು ಅದ್ರ ಬಗ್ಗೆ ಒಂದ ಪ್ಲಾನ್ ಮಾಡೋಣ. ಏನೆಲ್ಲ ತಗೋಬೇಕ ಏನೆಲ್ಲ ಬಿಡ್ಬೇಕಂತ ಹೇಳಿ. ರೊಕ್ಕ ಬಂದಿದ್ ಮಾತ್ರ ಕಡಿಮೆ ಅಲ್ಲ. ಬರೀ ನಮ್ದು ಒಂದು ವಿಡಿಯೋ ವೈರಲ್ ಆಗೈತಿ. ಒಂದೇ ವಿಡಿಯೋ ವೈರಲ್ ಆಗೈತಿ. ಇಷ್ಟ ರೊಕ್ಕ. ಇನ್ನು ಪ್ರತಿಯೊಂದು ವಿಡಿಯೋ ವೈರಲ್ ಆಗತ್ರ ನಮಗ ಸಿಕ್ಕಾಪಟ್ಟಿ ರೊಕ್ಕ. ಸೊ ಫ್ರೆಂಡ್ಸ್, ಈ ಮಾತು ನೀವು ಕರೆ ತಿಳ್ಕೊಂಡಿರನೆ ಏಪ್ರಿಲ್ ಫೂಲ್. ಸೊ ನೋಡ್ರಿ, ನಾವು ನಿಮಗ್ ಮಾಡಿದ್ದ ಏಪ್ರಿಲ್ ಫೂಲ್ ಇದ್ದ. ನಮ್ಮ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ತೈತಿ. ಯಾಕ್ರಿಪಾ ಅಂತ ಹೇಳಿದ್ರೆ ನಾವು ಇವತ್ತ ವಿಡಿಯೋ ಹಾಕಿದ್ರೆ ನಾಳೆ ಹಾಕಂಗಿಲ್ಲ, ನಾಳೆ ಹಾಕಿದ್ರೆ ಮತ್ತೆ ನಾಡ್ದ ಹಾಕಂಗಿಲ್ಲ. ಸೊ ಹಿಂಗಾಗಿ ನಮ್ಮ ವಿಡಿಯೋ ನಿಮ್ ಮುಂದೆ ಬರಾಕ್ ಸ್ವಲ್ಪ ಲೇಟ್ ಆಗತೈತಿ. ಸೊ ಯಾರು ಬೇಜಾರ್ ಆಗ್ಬ್ಯಾಡ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ ಸದಾ ಹಿಂಗೆ ಇರ್ಲಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನಮಗಂತೂ ಈಗ ತಿಂಗಳ ದುಡ್ಡು ಬರಾಕತ್ತಿಲ್ರಿ. ಯಾಕಂತ ಹೇಳಿದ್ರೆ ಪ್ರತಿ ಒಂದು ವಿಡಿಯೋ 10,000 ಮಂದಿ ನೋಡಾಕತ್ರ ಅಂತ ಹೇಳಿದ್ರೆ ತಿಂಗಳ ಪೇಮೆಂಟ್ ಹಾಕೈತ್ರಿ. ನಮ್ದು ಒಂದ್ ವಿಡಿಯೋ 10,000 ಹೋದ್ರೆ, ಒಂದ್ ವಿಡಿಯೋ 13,000 ಹೋದ್ರೆ, ಒಂದ್ ವಿಡಿಯೋ ಬರೀ 5,000 6,000 ಹೋಗೈತಿ. ಪ್ರತಿ ಒಂದು ವಿಡಿಯೋ 10,000 ಮಟ್ಟ ಹೊಂಡ್ತರಿಪಾ ಅಂತ ಹೇಳಿದ್ರೆ, ಅಂದ್ರೆ 10,000 ಮಂದಿ ನೋಡಾಕತ್ರ ಅಂತ ಹೇಳಿದ್ರೆ ನಮಗ ತಿಂಗಳ ಪೇಮೆಂಟ್ ಬರ್ತೈತ್ರಿ. ಇಲ್ಲಾಂದ್ರೆ 2 ತಿಂಗಳಿಗೊಮ್ಮೆ ಪೇಮೆಂಟ್ ಬರ್ತದ. ಆಕ್ಚುಲಿ ಸುಮ್ಮನೆ ನಾವೇನ್ ಚಾನಲ್ ಚಾಲು ಮಾಡಿದೀವಲ್ಲ, ಚಾಲು ಮಾಡಿ ಬರೀ 2 ತಿಂಗಳಷ್ಟ ಏನ 3 ತಿಂಗಳ ಅಷ್ಟ ನಮಗ್ ಏನ್ ಬಂತ ಹೇಳಿ ತಿಂಗಳ ಪೇಮೆಂಟ್ ಬಂತ. ಆಮ್ಯಾಗ ಪೇಮೆಂಟ್ ಹೆಂಗ ಬರಾಕ ಚಾಲು ಆತ್ರಿಪಾ ಅಂತ ಹೇಳಿದ್ರೆ 2 ತಿಂಗಳಿಗೊಮ್ಮೆ ಬರಾಕ್ ಪೇಮೆಂಟ್ ಚಾಲು ಆತ. ಸೊ ಇದಕ್ಕ ನಮ್ದು ತಪ್ಪನ್ನಂಗಿಲ್ಲ, ಯಾರು ತಪ್ಪನ್ನಂಗಿಲ್ರಿ. ಯಾಕಂತ ಹೇಳಿದ್ರೆ ನಮ್ ವಿಡಿಯೋ ಮುಂದ್ ಹೊಂಟ್ರೆ ಯೂಟ್ಯೂಬ್ ಮುಂದ್ ಕಳ್ಸಾಕತ್ರಿಪಾ ಅಂತ ಹೇಳಿದ್ರೆ ಎಲ್ಲಾ ಮಂದಿಗೆ ನಮ್ದು ಚಾನಲ್ ಐತೆ ಅಂತ ಗೊತ್ತಾಕೈತಿ. ಇಲ್ರಿಪಾ ಅಂತ ಹೇಳಿದ್ರೆ ಯಾರಿಗ್ ಗೊತ್ತಾಗೋದಿಲ್ಲ. ಸೊ ಕಷ್ಟ ಅಂತೂ ನಾವ್ ಪಡಾಕತ್ತೀವಿ. ಆದ್ರೆ ನಮ್ ಕಷ್ಟಕ್ಕ ಅವ್ರು ಹೋಗ್ಕೊಡಾಕತ್ತಾರ. ಎಷ್ಟು ಮಂದಿ ಎಲ್ಲಾರು ಸಪೋರ್ಟ್ ಮಾಡಾಕತ್ತಾರ. ಸಿಕ್ಕಾಪಟ್ಟಿ ಮಂದಿ ಸಪೋರ್ಟ್ ಮಾಡಾಕತ್ತಾರ. ನಮಗ ರೊಕ್ಕ ಬರ್ತೈತಿ ಬಿಡ್ತೈತಿ ಸೆಕೆಂಡ್ ಮಾತೆ. ನೀವು ಕೊಡುವಂತ ಸಪೋರ್ಟ್ ಆಮ್ಯಾಗ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಾಕ
ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರೀತಿ ಪಡಿಬೇಕಂತ ಹೇಳಿದ್ರೆ ನಾವು ಎಲ್ಲಾರು ನಮ್ಮ ಫ್ಯಾಮಿಲಿಯಾರ್ ನಾವು ಭಾಳ ಪುಣ್ಯ ಮಾಡೇವಿ. ಸೊ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಒಂದು ಲೈಕ್ ಮಾಡ್ರಿ. ಫಸ್ಟ್ ಟೈಮ್ ಯಾರ ನಮ್ಮ ಚಾನಲ್ ನೋಡಾಕತ್ತೀರ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಂಗ ಹೋಗ್ಬೇಡ್ರಿ, ಪ್ಲೀಸ್ ನಮಗ್ ಸಪೋರ್ಟ್ ಮಾಡ್ರಿ. ನಾವು ನಿಮಗ ಮತ್ತೆ ಭೇಟಿ ಹಾಕಿವಂತ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ.